ಚೆನ್ನೆ ಬಿಸಿ ನೀರು ಕುಡಿದು ಸಾಕಾಗಿ ಹೋಗಿದೆ. ನನ್ಗೆ ಹೊಟ್ಟೆನೋ ಕನ್ನಂಬಾಡಿ ಕಟ್ಟೆನೋ. ಅಲ್ಲ ನಮ್ಮ ನಾನು ನಿಮಗೆ 2 ಥರದ ಮಾತ್ರೆ ತಂದುಕೊಟ್ಟಿದ್ದೀನಿ, ಆದರೂ ತಲೆನೋವು ಕಡಿಮೆ ಆಗಿಲ್ಲ ಅಂದ್ರೆ ಏನು ಅರ್ಥ? ಆ ಮಾತ್ರೆನ ನಾನು ಕುಡಿದಿದ್ದೆ ತಾನೇ. ಮಾತ್ರೆಗೂ ನನಗೂ ಧೂಳ. ನನ್ನ ಮಾರ್ಗ ಧೂಳ? ಆ ಧೂಳ ಅಲ್ಲ ಕಣೋ, ಧೂಳ. ಸರಿ ಮುಂದೆ ಕೇಳಿ. ಈ ತಲೆನೋವು ಬಿಟ್ಟು ಬರ್ತಾ ಇದೆಯಲ್ಲ, ಯಾಕೋ? ಅಲ್ಲ ನಾನು ಹಿಂಗೆ ಹೇಳ್ತೀನಿ ಅಂತ ದಯವಿಟ್ಟು ನೀವು ನನ್ನ ಮೇಲೆಲ್ಲ ತಪ್ಪು ತಿಳ್ಕೊಬಾರ್ದು. ನಿಮ್ಮ ತಲೆನೋವಿಗೆ ಕಾರಣ ಏನಂತ ನನಗೆ ಚೆನ್ನಾಗಿ ಗೊತ್ತು. ಅದೇನು ಅಂತ ಹೇಳಪ್ಪ. ಅಲ್ಲ ಕಣ್ರಿ, ಮಧ್ಯರಾತ್ರಿವರೆಗೂ ಅದು ಯಾವುದೋ ಟಿವಿನಲ್ಲಿ ಬರೋ ಕಿತ್ತಾಗಿರೋ ಫೈಟಿಂಗ್ ನೋಡ್ತಾ ಕೂತಿರ್ತಿರಲ್ಲ, ತಲೆನೋವು ಬರೋದು ಏನಾಗುತ್ತೆ ಹೇಳಿ? ನೀನು ದೊಡ್ಡ ಪಂಡಿತನ ಥರ ಮಾತಾಡಬೇಡ. ಹೊಡೆದಾಡೋನು ಅವಳು, ನನಗೆ ಯಾಕೋ ತಲೆನೋವು ಬರಬೇಕು? ಈಗ ನೀವು ಸುಮ್ಮನೆ ಕೂತಿರ್ತೀರ, ನೀವು ಕೂಡ ಕೈ ಕಾಲು ಆಡಿಸ್ತಿರಲ್ಲ, ಹಾಳಾಗೋಗ್ಲಿ. ಬರೀ ಎಲ್ಲಿ ಫೈಟಿಂಗ್ ಮಾಡ್ತೀರ ಹೇಳಿ? ಆ ಎಣ್ಣೆಲಿ ಕರೆದಿದ್ದು ಚಕ್ಲಿ ಕೋಡ್ಬಳೆ ನಿಪ್ಪಟ್ಟನೆ ಮೇಯ್ತಾ ಇರ್ತೀರ, ಆ ಪಿತ್ತ ಅನ್ನೋದು ನೆತ್ತಿಗೆ ಇರ್ಬಿಟ್ಟು ತಲ್ಲ ಹಂಗಂಗೆ ಅಡ್ಕಾಸ್ಕೊಂಡ್ಬಿಡುತ್ತೆ. ವಯಸ್ಸಾದ್ಮೇಲೆ ಏನೋ ತಿನ್ನೋ ಚಪ್ಪಳ ಇರುತ್ತೆ, ಅದನ್ನು ಬಿಟ್ಬಿಡು ಅಂತ ಹೇಗೋ? ಸರಿ, ಕಾಳಿ ಮಠಕ್ಕೆ ಹೋಗಿ ಕಾಳಿ ತಂದು ಕೊಟ್ಬಿಡು, ಹಾಕೊಂಡು ಸನ್ಯಾಸಿ ಉಪವಾಸ ಮಾಡಿ. ಸನ್ಯಾಸಿ ಉಪವಾಸನ? ಹಾಗಂದ್ರೇನಾ? ಇದು ಉಪವಾಸ ಅಂತ ಕೂತ್ಕೊಂಡ್ಬಿಡೋದು. ಆಮೇಲೆ ಸ್ವಲ್ಪ ಗೊತ್ತಾದಾಗೆ ಮೆಲ್ಲ ಹೋಗಿ ಚಟ್ನಿ ಕೋಡ್ಬೇಳೆ ಬಾಯಿ ಹಾಕೊಂಡು ಮತ್ತೆ ಬಂದು ಕೂತ್ಕೊಂಡ್ಬಿಡೋದು. ಇದಕ್ಕೆ ಸನ್ಯಾಸಿ ಉಪವಾಸ ಅಂತೀವಿ. ಹಾಳಾಗೋಗ್ಲಿ, ಮಾತ್ರೆ ಗೀತ್ರೆ ಆದ್ರೂ ತಂದ್ಕೊಡ್ಬಾರ್ದಾ? ಈಗಲೇ ಹೇಳ್ತಾ ಇದ್ದೀನಿ, ಮಾತ್ರೆ ಮಾತ್ರ ನಾನು ನುಂಗಲ್ಲ. ಹಾಗಿದ್ರೆ ನಿಮಗೆ ತಲೆ ಇರೋವರೆಗೂ ತಲೆನೋವು ತಪ್ಪಿದ್ದಲ್ಲ. ಅಬ್ಬಾ, ಈ ತಲೆ ನೋವಿಗೆ ಯಾವ್ದಾದ್ರು ತಲೆ ಸಿಕ್ಕಿದ್ರೆ ಜಿಜ್ಜು ಬಿಡೋಣ ಅನ್ಸ್ತಾ ಇದೆ. ಅಚ್ಚವ್ರ ತಲೆನೋವು ಜಾಸ್ತಿ ಆಗ್ಬಿಟ್ಟಿದ್ದೇನಮ್ಮ. ಅರ್ಧ ತಲೆ ನಾವು ನಂಬ್ಕೊಡು ಅಂತ ಕೇಳಲ್ಲ. ಹಾಗೆಲ್ಲ ಒಬ್ರು ತಲೆನೋವನ್ನ ಇನ್ನೊಬ್ರು ತಗೊಳಕ್ ಆಗಲ್ಲಮ್ಮ. ಯಾಕಮ್ಮ ಪಲ್ಲು ಹೊಡೆದೆ? ಗೊತ್ತಿತ್ತು, ನನ್ನನ್ನು ಯಾಕಪ್ಪ ಕೇಳಿದ್ರಿ? ನಾನು ಹಾಗಲ್ಲ ಹೇಳಿದ್ದು. ತಲೆ ಅಮ್ಕೋದು, ಇಲ್ಲ ಸಮಾಧಾನವಾಗಿ ಒಂದೆರಡು ಮಾತಾಡೋದು, ಇಲ್ಲ ಅಂತಂದ್ರೆ ಆ ತಲೆನೋವನ್ನ ಮರೆಯೋದಕ್ಕೆ ಒಂದು ಕತೆ ಹೇಳೋದು, ಹೀಗೇನಾರು ಮಾಡಿದ್ರೆ ತಲೆನೋವು ವಾಸಿ ಆದ್ರೂ ಆಗಬಹುದು. ಕರೆಕ್ಟಾಗಿ ಹೇಳಿದ್ರಪ್ಪ. ಬನ್ನಿ. ತಲೆನೋವು ಮರೆಯೋದಕ್ಕೊಂದು ಕತೆ ಹೇಳ. ಅಯ್ಯೋ ಹೇಳಮ್ಮ. ಒಂದ್ ಊರಲ್ಲಿ ಒಂದು ಮೊಲ ಮತ್ತೆ ಆಮೆ ಇರುತ್ತೆ. ಒಂದ್ಸತಿ ಅದೆರಡು ರನ್ನಿಂಗ್ ರೇಸ್ ಕಾಂಪಿಟೇಷನ್ ಮಾಡಿರುತ್ತೆ. ಈ ಕತೆ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಇದೆಯಮ್ಮ. ಹಾಗಾದ್ರೆ ಅತ್ತೇವ್ರೆ, ನಾನು ನಿಮ್ಗೆ ಗೊತ್ತಿಲ್ಲದೆ ಒಂದು ಕತೆ ಹೇಳ್ತೀನಿ. ಒಂದು ಊರಲ್ಲಿ ಒಂದು ತೋಳ ಮತ್ತೆ ಕುರಿ ಮರಿ ಇತ್ತಂತೆ. ಆ ತೋಳ ಕುರಿ ಮರಿನ ತಿಂದು ಬಿಡ್ತಂತೆ. ಗೊತ್ತಾ? ಅಲ್ಲ ಅಳಿಯಂದಿಲೆ, ಇಂಥ ಸಣ್ಣ ಪುಟ್ಟ ಕತೆ ಹೇಳ್ತಿರಲ್ಲ, ನಾನೇನು ಪುಟ್ಟ ಮಗು ಅಂತ ತಿಳ್ಕೊಂಡಿದ್ದಿಲ್ಲ. ಹಾಗಾದ್ರೆ ನಿಮಗೆ ಗೊತ್ತಿಲ್ದಿರೋ ಇನ್ನೊಂದು ಕತೆ ಹೇಳ್ತೀನಿ. ಒಂದೂರಲ್ಲಿ ಒಂದು ಹಣ್ಣು ಮುದುಕಿ ಇದ್ದಂತೆ, ಅವಳು ಚಿಕ್ಕ ವಯಸ್ಸಲ್ಲೇ ಸತ್ತೋಗ್ಬಿಟ್ಲಂತೆ. ಅಳಿಯಂದಿಲೆ, ಎಂಥ ಕತೆ ಹೇಳ್ಬಿಡ್ತೀನಿ. ಜಾಣ ಮತ್ತೆ ಸ್ವಲ್ಪ ಹತ್ರ ಬರ್ತಿಲ್ಲ? ಇಲ್ಲ ಇದೀನಲ್ಲ. ಇದಿಲ್ಲ. ಎಂಥ ಅಳಿಯ ಸಿಕ್ಕಿಬಿಟ್ಲಿ. ನನ್ನ ತಲೆನೋವಿನ ಕಥೆನ ಯಾರು ಹೇಳಿ? ಅಯ್ಯೋ, ಏನು ಅಂದ್ರೆ ಏನ್ಲಿ ನೀವೇನೋ ಗೋಡೆ ಗೂಟ ಹೊಡ್ಕೊಂಡು ಆರಾಮಾಗಿ ಫೋಟೋ ಸೇರಿಬಿಟ್ಲಿ. ನನ್ನ ಕಷ್ಟ ಏನು ಅಂತ ನಿಮಗೆ ಗೊತ್ತೇನ್ಲಿ? ತಲೆ ನೋವಿಂದ ನನ್ನ ತಲೆ ಸಿಡಿದು ಹೋಗ್ತಾ ಇದೆ, ಕಡಿಮೆನೇ ಆಗ್ತಾ ಇಲ್ಲ ರೀ ಮುಂಡೆದು. ಹಾಗೇನಾದ್ರೂ ಸಿಡಿದು ನೂಲು ಚೂಲಾದ್ಲೆ ನಾನು ನಿಮ್ಮನ್ನು ಸುಮ್ಮನೆ ಬಿಡ್ತೀನಿ ಅಂತ ತಿಳ್ಕೊಂಡ್ಲಾ? ನೀವಿರೋ ಜಾಗಕ್ಕೆ ಬಂದು ನಿಮ್ಮ ಬೋಳ ತಲೆನ ಜಜ್ಜಿ ಬಜ್ಜಿ ಮಾಡ್ಬಿಡ್ತೀನಿ. ಹುಷಾರ್. ಏನಪ್ಪ, ಇದಕ್ಕೇನಾದ್ರೂ ಮಾಡ್ಬೇಕಲ್ಲ? ಯಾವ್ದಾದ್ರು ಪಂಡಿತರನ್ನ ಕರೆಸಿ ಅಚ್ಚೋರ್ ತಲೆ ಚೆಕ್ ಮಾಡಿಸ್ಬೇಕು, ಇಲ್ಲಾಂದ್ರೆ ಅಚ್ಚೋರ್ ತಲೆ ಹೋಗೇ ಬಿಡುತ್ತೆ. ಈ ತೆಲ್ಲು ಹೇಗೆ ಬಂತು ನಿಮ್ಗೆ? ನನ್ನನ್ನು ಕೇಳಿದ್ರೆ ನನ್ನ ತಲೆ ಕೇಳಿ. ನಾನೇನೋ ಮೊಮ್ಮಗನ್ ನೋಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ, ಮೊಮ್ಮಗನ್ ಮದುವೆ ನೋಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಇವೆಲ್ಲ ಯಾವಾಗ ನೆರವೇರುತ್ತೆ ಅಂತ ಯೋಚನೆ ಮಾಡಿ 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 ನನ್ನ ತಲೆ ಕಸ ತೊಟ್ಟಿ ಆಗ್ತಿದೆ. ಇನ್ನೇನು ಯೋಚನೆ ಮಾಡ್ತಾ ಇದ್ದೀರಿ ನೀವು? ನನ್ನ ಮಗನಿಗೂ ಸೊಸೆಗೂ ಜಗಳ ಬಂದು ನನ್ನ ಸೊಸೆ ನನ್ನ ಮಗನ ಕೈ ಮುರಿದು ಮೂಲೆ ಕೂರಿಸ್ಬಿಟ್ಟು, ನನ್ನ ಮಗ ನನ್ನ ಸೇವೆ ಮಾಡೋದಕ್ಕೆ ನಿನ್ನ ಸೊಸೆ ಹೇಳಮ್ಮ ಅಂತಾನೆ. ಇವಳಿಗೋ ಸಮಾಜ ಸೇವೆ ಮಾಡೋದಕ್ಕೆ ಪುರುಸೊತ್ತಿಲ್ಲ, ಇನ್ನು ನನ್ನ ಮಗನ ಸೇವೆನ ಎಲ್ಲ ಮಾಡ್ತಾಳೆ. ಮೂರ್ತಿ ಕೈಗೆ ಮಾಣಿಕ್ಯ ಕೊಟ್ಟಾಗಾಯ್ತು. ರಂಗಮ್ಮನವ್ರೆ, ಕೈ ಕೊಡಿ, ನಾಡಿ ನೋಡೋಣ. ಅಯ್ಯೋ, ಹಳೆ ಕೈ ನಾಡಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನೋಡೋಣ, ಕೊಡಿ. ಸಿಕ್ತೆ? ಇಲ್ಲ, ಹುಡುಕ್ತಾ ಇದ್ದೀನಿ. ಸಿಕ್ತೆ? ಇಲ್ಲ. ಸಿಗಲ್ಲ ಬಿಡಿ.
ರಂಗಮ್ಮನವ್ರೆ ಮಾತ್ರ ಗೀತ್ರ ಏನಾದ್ರು ತಿಂತಾ ಇದ್ದೀರಾ? ಪಂಡಿತರೆ, ಮಾತ್ರೆಗಳನ್ನ ನುಂಗಿ ನುಂಗಿ ನನ್ನ ಹೊಟ್ಟೆಲಿ ಹುಲಿ ಶುರುವಾಗ್ಬಿಟ್ಟಿದೆ. ಅದಕ್ಕೆ ನಾನು ಯಾವ ಮಾತ್ರೆನೂ ನುಂಗಲ್ಲ. ಮತ್ತೆ ತಲೆನೋವು ಹೇಗಮ್ಮ ವಾಸಿ ಆಗುತ್ತೆ? ನಿಂಬೆ ಹಣ್ಣು ಬಿಸಿನೀರು ಏನಾದ್ರು ತಗೊಂಡ್ರಾ? ಈ 4 ದಿನದಲ್ಲಿ ನಾನು ತಗೊಂಡ ನಿಂಬೆ ಹಣ್ಣನ್ನ ಹಾಗೆ ಇಟ್ಟಿದ್ದಿದ್ರೆ ಒಂದು ಜಾಡಿ ಉಪ್ಪಿನಕಾಯಿ ಆಗ್ತಿತ್ತು. ಇದೊಂದು ಸ್ವಲ್ಪ ಸೀರಿಯಸ್ಸೇ. ಹುಲಿ ಹಾಲನ್ನು ತಂದು ತಲೆ ಮೇಲೆ ಒಂದು 4 ತೊಟ್ಟು, ಬಾಯಲ್ಲಿ 1-2 ತೊಟ್ಟು ಹಾಕಿದ್ರೆ ತಲೆನೋವು ಸಂಪೂರ್ಣ ವಾಸಿ ಆಗುತ್ತೆ. ಹುಲಿ ಹಾಲ? ಈ ವಿಷಯ ನನಗೆ ಗೊತ್ತೇ ಇರ್ಲಿಲ್ವೇ? ಏನಮ್ಮ, ಒಂದು ಕಾಲದಲ್ಲಿ ನಿಮ್ಮ ವಂಶದ ಪಾಳೆಗಾರರು ಹುಲಿ ತರ ಬದುಕಿದವರು. ಹುಲಿ ಹಾಲಿನ ವೈದ್ಯ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ಏನು ಸರಿ ಹೋಗಲ್ಲ. ನಿಮ್ಮ ಮನೆಯಲ್ಲಿ ಹುಲಿ ಹಾಲು ತರೋರು ಯಾರಿದ್ದಾರೆ? ನನ್ನ ಮಗ ಪಾಂಡುರಂಗನೇ ಹುಲಿ. ನಾನು ಹೇಳ್ತಾ ಇರೋದು ನಿಜವಾದ ಹುಲಿ ಹಾಲು ತರ್ತಕ್ಕಂಥವ್ರಮ್ಮ. ಸ್ವಲ್ಪ ಇಲ್ಲಿ ಪಾಂಡುರಂಗ ಗಂಡುಗಲಿ. ನಾವು ನಮ್ಮ ಹೆಸರಿಗೆ ಲಂಗ ತೋರಿಸಿದ್ಮೇಲೆ ಇನ್ನು ಗಂಡುಗಲಿ ಅಂತ ಏನು ಬಂತು? ಅದೇನೋ ಅಂತ ಹೇಳ್ತಾಯಿ. ಮಗನೇ, ನನ್ನ ತಲೆನೋವು ವಾಸಿ ಆಗಬೇಕಾದ್ರೆ ಹುಲಿ ಹಾಲು ತಂದು ತಲೆ ಮೇಲೆ 4 ತೊಟ್ಟು ಬಿಟ್ಟು ಬಾಯಿಗೆ 2 ತೊಟ್ಟು ಬಿಡ್ಬೇಕಂತೆ. ಅದೇ ಪಂಡಿತ್ಜಿ, ಏನೋ ಅಂಗಡಿಗೆ ಹೋಗ್ಬಿಟ್ಟು ಒಂದು 4 ಲಿಂಬೆ ಹುಳಿ ತಂದು ಬಾಯಿಗೆ ಹಾಕು ಅನ್ನೋರ್ ಥರ ಹೇಳಿದ್ರಲ್ಲ, ಏನು ಆಡೋ ಮಾತಿಗೊಂದು ಅರ್ಥ ಬೇಡವೆ? ಮನಸ್ಸು ಮಾಡಿದ್ರೆ ಏನೆಲ್ಲ ಸಾಧಿಸ್ಬೋದು. ಹಿಂದಿನ ಕಾಲದಲ್ಲಿ ಆಪ್ತರಿಗೋಸ್ಕರ ಏನೆಲ್ಲ ಮಾಡೋರು. ಭೀಮ ತನ್ನ ಹೆಂಡತಿಗೆ ಸೌಗಂಧಿಕ ಪುಷ್ಪವನ್ನೇ ತಂದು ಕೊಟ್ಟ. ಆಂಜನೇಯ ಸಂಜೀವಿನಿ ಬೆಟ್ಟವನ್ನೇ ಹೊತ್ಕೊಂಡು ಬಂದ. ಗಂಡುಗಲಿ ವಂಶದ ಕಟ್ಟಕಡೆ ಗುಂಡಾಗಿ ತಾಯಿಗೋಸ್ಕರ ಒಂದು 6 ತೊಟ್ಟು ಹುಲಿಯಲ್ಲಿ ತರಕ್ಕಾಗಲ್ವಾ? ಆಗಿಲ್ಲ ಅಂದ್ರೆ ಅವ್ರ ಬಾಯಿಗೆ 1-2 ತೊಟ್ಟು ಗಂಗಾಜಲ ಬಿಡಿ. ಪಂಡಿತ್ಜಿ, ನಂದು 2 ಕೈ ನೆಟ್ಟಿಗಿದ್ರೆ ನಾನು ಎತ್ಕೊಂಡ್ಬಂದ್ಬಿಡ್ತಾ ಇದ್ದೆ. ಅದು ನೋಡಿ, ಯಾರು ಏನೇ ಅಂದ್ರು, ಎಷ್ಟು ರೊಚ್ಚಿಸಿದ್ರು, ಒಂದು 3 ತಿಂಗಳು ಯಾವುದೇ ಕಾರಣಕ್ಕೂ ನೀನು ಎಡಗೈ ನಲ್ಲಾರಿಸ್ಬೇಡ ಅಂತ ಡಾಕ್ಟರ್ ರವೀಂದ್ರ ಅವ್ರು ಹೇಳ್ಬಿಟ್ಟವ್ರೆ. ಅಲ್ಲ, ಇರೋದು ಒಂಟಿಗೈ, ಅದೆಲ್ಲಿಂದ ಹುಲಿ ಹಿಡಿಲಿ, ಅದೆಲ್ಲಿಂದ ಹಾಲು ಹಿಂಡ್ಕೊಳ್ಳಿ, ನೀವೇ ಹೇಳಿ. ಮಗನೇ, ನಿನ್ ಕೈಲಿ ಆಗ್ಲಿಲ್ಲ ಅಂತಂದ್ರೆ ಇದಾವಲ್ಲ ದಂಡ ಪಿಂಡಿಗಳು, ಅವುಗಳು ಕಳಿಸೋ. ಕರೆಕ್ಟಾಗಿ ಹೇಳಿದ್ರೆ ರಂಗಮ್ಮ, ಅವು 2 ಮುಂದೆ ಹೋಗಿ ಮನೇಲಿದ್ರು ಒಂದೇ, ಹುಲಿ ಹೊಟ್ಟೆಲಿದ್ರು ಒಂದೇನೆ. ಅಲ್ಲ, ಅವ್ರೇನು ಹುಲಿ ನೋಡೋರಲ್ಲ, ಯಾವನಿಗೆ ಗೊತ್ತು? ಕ್ಯಾಲೆಂಡರ್ ಅಲ್ಲಿ ನೋಡಿರ್ತಾಳೆ. ಅದೇನು ನೋಡಿರ್ತಾರೋ ಏನು ಸುಡ್ಬೇಡ. ಕೊನೆ ಹುಲಿ ಹಾಲು ಅಂದ್ಬಿಟ್ಟು ಯಾವ್ದಾದ್ರದ್ದು ಹಾಲು ಹಿಡ್ಕೊಂಬಂದ್ರೆ ನಾನು ಎಲ್ಲಿಗೆ ಹೋಗ್ಲಿ ಹೇಳಿ? ನೋಡಿ, ಸದ್ಯಕ್ಕೆ ನನಗೊಂದು 200 ರೂಪಾಯಿ ಕೊಟ್ಬಿಡಿ. ಹಾಲು ತಂದ್ಮೇಲೆ ಮಿಕ್ಕಿದ್ ಕೊಡೋರು ಅಂತ. ದೇ ಫುಡ್ಗಾರ ನಮ್ಮ ಮಾತೃಶ್ರೀ ರಂಗಮ್ಮನವರ ತಲೆ ಕೆಟ್ಟ ಕೆರಾಡಿದ್ಬಿಟ್ಟಿದೆ ಕಣ್ರ. ಇನ್ನ ಹಿಡ್ದಿಲ್ಲ ಕಣ, ಇವಾಗ ಬರೀ ತಲೆ ನೋಡ್ತಾ ಇದೆ. ಕೊಡ್ಬಿಡ್ತೀನಿ. ಡೇ, ಹಿಡಿಯೋದಕ್ಕಿಂತ ಮುಂಚೆ ನಾವೆಲ್ಲರೂ ಸೇರ್ಕೊಂಡು ಏನಾದರೂ ಒಂದು ಮಾಡ್ಬೇಕಲ್ಲ ಬಾಬಾ, ನಾನೇ ನಿಪ್ಪಲ್ಲಿ ಸತ್ತೋಗಿದ್ದೀನ ಅಂತ ಕೇಳಿದೆ. ನಮ್ಮ ಮತ್ತೆ ಅವ್ರನ್ನ ಹೊತ್ಕೊಂಡಾಗ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಬರ್ತೀನಿ. ಡೇ, ಹೊತ್ಕೊಂಡು ಹೋಗುವಂಥ ಪರಿಸ್ಥಿತಿ ನಮ್ಮ ಮಾತೃಶ್ರೀಗೆ ಇನ್ನೂ ಬಂದಿಲ್ಲ ಕಣ. ಅದಕ್ಕೆ ನಾನು ಪಂಡಿತರನ್ನ ವಿಚಾರಿಸಿ ನೋಡಿದೆ ಕಣ. ಅದಕ್ಕೆ ಅವರು ರಂಗಮ್ಮನವ್ರಿಗೆ ಹುಲಿ ಹಾಲಿನ ವೈದ್ಯ ಮಾಡಿದ್ರೆ ಸರಿ ಹೋಗ್ಬಿಡ್ತಾರೆ ಅಂತ ಹೇಳಿದ್ರೆ. ಅದು ನಮ್ಮ ಲಿಮಿಟ್ಸ್ ಬರಲ್ಲ. ಸುಂಡಿಲಿದಾಗಿದ್ರೆ ಲೀಟರ್ ಗಟ್ಟೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೆ. ಅಣ್ಣಯ್ಯ, ಹಾಗಿದ್ರೆ ಹುಲಿ ಬೆಟ್ಟಕ್ಕೆ ನೀನೇ ಹೋಗ್ತೀಯಾ ಅಲ್ವಾ? ಎಲ್ಲಮ್ಮ ಒಂಟಿ ಕೈ ಇಟ್ಕೊಂಡು ಅದೆಲ್ಲಗಮ್ಮ ಹೋಗ್ಲಿ. ಅದಕ್ಕೆ ಇವರಿಬ್ಬರನ್ನ ಕಳ್ಸೋಣ ಅಂತ ನಾವು ತೀರ್ಮಾನ ಮಾಡಿದ್ವಿ. ಇಂಥ ಪಕ್ಕದಲ್ಲಿ ಜೇನುಮಲೆ ಕಾಡು ಅಂತ ಒಂದಿದೆ. ಅಲ್ಲಿ ಇರತಕ್ಕಂಥ ಹುಲಿಗಳೆಲ್ಲ ಸಿಕ್ಕಾಪಟ್ಟೆ ಸಾಧು ಸ್ವಭಾವದ್ದು. ಅವು ಸಸ್ಯಾಹಾರಿಗಳು, ಬರೀ ಹುಲ್ಲು ಸೊಪ್ಪು ಸದ್ಯ ತಿನ್ಕೊಂಡ್ ಬೆಳೆದಿದ್ದಾವಲ್ಲಪ್ಪ. ನೀವೊಬ್ಬರು ಒಂದು ಕೆಲಸ ಮಾಡಿ, ಒಂದು ತಮ್ಗೆ ತಗೊಂಡು ನೆಟ್ಟ ಕಾರ್ ಒಳಗಡೆ ನುಗ್ಗಿಬಿಡಿ. ಅಲ್ಲಿ ಹುಲಿ ನಿಮ್ಗೆ ನೋಡ್ತವೆ. ನೀವು ಯಾರ ಕಡೆಯವರು ಅಂತ ಸ್ಟ್ರಾಂಗ್ ಆಗಿ ಕೇಳ್ತೆ. ನೀವು ಲೈಟಾಗಿ ಉತ್ತರ ಕೊಡ್ರು, ನಾವು ರಂಗಮ್ಮನ ಕಡೆಯವರು ಅಂತ. ಬನ್ನಿ ಏನ್ ಬಂದಿದ್ದು ಅಂತ ಕೇಳ್ತಾಳೆ. ಹಿಂಗೆ ಒಂದು 6 ತೊಟ್ಟು ಹಾಲು ಬೇಕಿತ್ತು ಅಂತ ಕೇಳಿ, ಅಷ್ಟೇನಾ ಅಂತವೆ. ಅಂತ ನೀವು ಫೋನ್ ಹಾಕಿ ಯಾವ್ದಾನ ಒಂದು ಮರದಲ್ಲಿ ಹೋಗಿ ಹುಲಿ ನಿಂತಾರೆ. ನಿಮ್ಗೆ ಎಷ್ಟು ಬೇಕೋ ಹಾಲು ತಕೊಂಡು ನೆಟ್ಗೆ ಈ ಕಡೆ ಬಂದ್ಬಿಟ್ರೆ ಬರೋದ್ರಲ್ಲಿ ಹಂಗೆ ಬರ್ಬೇಕ್ರ. ಯಾವ ಹುಲಿ ಹಾಲು ಕೊಡುತ್ತೋ ಅದಕ್ಕೊಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಅವು ಆ ಹಾಸ್ಕರಕ್ಕೆ ಹೋದಾಗ ಹುಲಿ ಏನು ಮಾಡೋದಿಲ್ಲ ಅಲ್ವಾ? ಮಕ್ಕಳು ನೋಡು. ಹುಲಿ ಹಾಲಿನ ಮೇವು ಸಿನಿಮಾದಲ್ಲಿ ಅಣ್ಣ ಅವರು ಹಾಲು ಕರ್ಕೊಂಡ್ ಬಂದಿರ್ತಾನೆ. ಮತ್ತೆ ನೀವು ಕರ್ಕೊಂಡ್ಬನ್ನಿ. ಅಣ್ಣಯ್ಯ, ನಂಗೆ ತುಂಬಾ ಭಯ ಆಗ್ತಾ ಇದೆ. ನೀನು ಹೇಳಿ ಕೇಳಿ ನಮ್ಮ ಗಂಡುಗಲಿ ವಂಶದ ಮನೆ ಮಗಳ ಕಣೆ, ಧೈರ್ಯವಾಗಿರ್ಬೇಕು. ನೀನ್ ಯಾರು ನೀನು? ಚಾನ್ಸಿರಾಣಿ ಲಕ್ಷ್ಮಿ ಬಾಯಿ, ಚಿತ್ತೂರು ಚೆನ್ನಪ್ಪ, ವನಿಕೆ ಬೋಬಪ್ಪ. ಏನು ಯೋಚನೆ ಮಾಡಬೇಡ. ನೋಡೋ, ಇವ್ರಿಬ್ರಿಗೆ ಆರ್ತಿ ಬೆಳಗ್ಬಿಟ್ಟು ಹಣೆಗೆ ತಿಲ್ಕ ಇಟ್ಬಿಟ್ಟು ಕಾಡಿಗೆ ಅಟ್ಟು. ಏನು ಯಜಮಾನ್ರೆ, ಆ ದಂಡ ಪೆಂಟ್ಗಳೇನು ಪತ್ತನೇ ಇಲ್ಲ. ಅದು ಯಾವ ಹತ್ತಿರ ಹುಲಿ ಬಾಯಿಗೆ ಸಿಕ್ಬಿಟ್ಟು ಫುಲ್ ಮೇಲೆ ಸಾರು ಏನು ಗೊತ್ತಿದ್ದು ಅವ್ರನ್ನ ಕಳಿಸಿದ್ರಲ್ಲ, ನಿಮಗೆ ಬುದ್ಧಿ ಇದೆಯಾ? ಚಂಪ ಆ ದಂಡ ಪಿಂಡಗಳಿಗೆ ಕಷ್ಟ ಅಂದ್ರೆ ಏನಂತ ಗೊತ್ತಾಗಬೇಕು ಕಣೆ. ಏನು ಹುಲಿ ಹಾಲು ತರೋದು ಅಂದ್ರೆ ಡೈರಿ ಹಾಲು ತಂದ್ರೆ ಸುಲಭ ಅನ್ಕೊಂಡ್ಬಿಟ್ಟಿದ್ದಾರೆ. ಒಂದ್ ವೇಳೆ ಅವರು ಹಾಲು ತಂದೆ ಬಿಟ್ರಪ್ಪ, ಆಗ ಈ ಎಡಗೈಯಿಂದಲೇ ಅವರಿಬ್ಬರಿಗೂ ಬೆನ್ ತಟ್ಬಿಟ್ಟು ಬೇಷದ್ಬಿಡ್ತೀನಿ. ಅಲ್ಲ, ನಿಮ್ಗೆ ಇದೇ ಹುಲಿ ಹಾಲು ಅನ್ನೋದು ಹೇಗೆ ಗೊತ್ತಾಗುತ್ತೆ? ನಾನು ಯಾರು ಅಂತ ಗೊತ್ತಾನೆ. ಗಂಡಗಲಿ ವಂಶದ ಕಾಟ ಕಡೆ ಒಂದು ಪಾಂಡ್ರಂಗ ಗಂಡು, ಎಡಗೈ
ಸೀರೆ ಕೆಸರಿ ಬಲಗೈ ಇಟ್ಟಿದ್ರೆ ವೀರ ಬಲಗೈ ಕಡೆ ನನ್ನ ಮುಂದೆ ಒಂದು ತೊಟ್ಟ ಹಾಲು ತಂದು ಇಡು. ಇದೇ ಹಾಲು ಇಲ್ಲಿಂದಲೇ ಬಂದಿದ್ದು ಅಂತ ಕರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಚಂಪ ಚಮನೆ ಯಾರೋ ಭಿಕ್ಷುಕರು ಮನೆ ಒಳಗಡೆ ನುಗ್ಬಿಟ್ಟವ್ರೆ. ಏನಾದ್ರೂ ಇದ್ರೆ ಹಾಕಿ ಕಳ್ಸೆ. ಸರಿಯಾಗಿ ನೋಡಿ, ಇವ್ರ ಭಿಕ್ಷಕರಲ್ಲ ನಮ್ ದಂಡ್ಪಿಂಡ್ಗಳು. ಏನ್ರ ನಿಮ್ಮ ಅವತಾರ? ಲೇ ಪಾಂಡುರಂಗ, ಅಲ್ಲೆಲ್ಲ ಹುಲಿದಂತ ಕಳ್ಸಿದ್ಯಲ್ಲ, ಅಲ್ಲಿ ಹುಲಿ ಅಲ್ಲ ಇಲಿ ಕೂಡ ಇರ್ಲಿಲ್ಲ. ಪದಗಳಿಂದ ತಪ್ಪ ಬರೋಷ್ಟ್ರಲ್ಲಿ ನಮ್ಮ ಪರಿಸ್ಥಿತಿ ನೋಡೋ ಹೆಂಗಾಗಿದೆ. ತೋರ್ಸೋದಕ್ಕೆ ಹೋಗ್ಬೇಡ ಬಿಡಪ್ಪ. ಅಣ್ಣಯ್ಯ, ನಿನ್ಗೇನಾದ್ರೂ ಬುದ್ಧಿ ಇದೆಯಾ? ಅವ್ರಿಗೇನಾದ್ರೂ ಸೆಪ್ಟಿಕ್ ಆಗಿ ವಿಷ ಏರ್ಬಿಟ್ರೆ ಏನ್ ಮಾಡಕ್ಕಾಗತ್ತಮ್ಮ? ಇವ್ರಿಬ್ರ ಹೆಸರಲ್ಲಿ ಪಿಂಡ ಇಕ್ಬಿಡೋದು. ಒಂದನ್ನ ಸ್ಪಷ್ಟವಾಗಿ ತಿಳ್ಕೊಂಡ್ರು, ನನ್ನ ದೇವರು ಕೊಟ್ಟ ತಂಗಿ ನನ್ನ ತಾಯಿನ ನಾನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಉಳಿಸ್ಕೊಳ್ಳೋದಕ್ಕೋಸ್ಕರ ಇವರಿಬ್ರು ಬಲಿ ಕೊಡೋಕ್ಕೂ ರೆಡಿ. ರೇ ಮಗನೇ, ಹುಲಿ ಹಾಲು ಸಿಗಲಿಲ್ಲ ಅಂದ್ರೆ ನನ್ನ ತಲೆ ಸಿಡಿದು ನೂಲು ಚೂಲಾಗ್ಬಿಡುತ್ತೆ ಕಣೋ. ನಾನು ಏನ್ ಮಾಡ್ಲಿ ರಂಗಮ್ಮ? ಹೋಗಿ ಹುಲಿ ಹಾಲು ಕರ್ಕೊಂಡ್ ಬಂದ್ರು ಅಂದ್ರೆ ಮುಳ್ಳಿನ ಪೊದೆನಲ್ಲಿ ಬಿದ್ದು ಎದ್ದು ಬಂದವೆ. ಈ ಸಲ ಏನೋ ಎಡವಟ್ಟಾಗಿದೆ, ಇನ್ಮೇಲಿಂದ ಹಂಗಾಗಲ್ಲ. ಒಂದ್ ಸ್ವಲ್ಪ ನಿಮ್ ಬಟ್ಟೆ ಜರ್ಸ ತಗೋಣ. ಇಲ್ಲಿ ನಾನು ನಕ್ಷೆ ಬರೆದಿಟ್ಟಿದ್ದೀನಿ. ಇದು ಜೇನುಮಲೆ ಕಾಡು ಅಂತ. ಅಲ್ಲಿ ಹೋದ್ರೆ ಅದೊಂದು ಗುಹೆ ಸಿಗುತ್ತೆ. ಆ ಗುಹೆನಲ್ಲಿ ಗ್ಯಾರಂಟಿ ಹುಲಿಗಳು ಮಲಗಿರ್ತವೆ. ಹೋಗಿ ಹಾಲು ಕರ್ಕೊಂಡು ಬಂದು ಸುಮ್ಮನೆ ಕರ್ಕೊಂಡ್ ಬರಬೇಕು. ಸುಮ್ಮನೆ ಯಾಕಪ್ಪ ಹೋಗ್ತೀಯಾ? ಜೊತೆನಲ್ಲಿ ಬಲೂನು ಕರ್ಕೊಂಡು ಹೋಗಿ. ಏನಪ್ಪ ಇದೇ ಆ ಬೆಟ್ಟ? ಹಾ, ಅಲ್ಲಿ ನೋಡಿ, ಅಲ್ಲೊಂದು ಪುಟ್ಟ ಗುಹೆ ಕಾಣಿಸ್ತಿದೆ. ಅಲ್ಲೇ ಹುಲಿ ಇರೋದು. ಯಾವ್ದಕ್ಕೂ ನಿಮ್ಮ ಅಣ್ಣ ಒಂದ್ಸರಿ ಫೋನ್ ಮಾಡಿ ಕೇಳ್ಬಿಡಮ್ಮ. ಅಣ್ಣಯ್ಯ, ನೀನ್ ಹೇಳಿದ ಜಾಗಕ್ಕೆ ಬಂದಿದೀವಿ. ಒಂದು ಪುಟ್ಟ ಗುಹೆನೂ ಕಾಣಿಸ್ತಿದೆ. ಅದೇ ಗುಹೆ ಕಣಮ್ಮ. ಆ ಗುಹೆ ಒಳಗಡೆ ಮೆತ್ತಗೆ ಎಂಟ್ರಿ ಕೊಡ್ರೆ ಅಲ್ಲೊಂದು ಹುಲಿ ಮಲ್ಕೊಂಡಿರುತ್ತೆ. ನಿಮ್ಮನ್ನು ನೋಡ್ತಿದ್ದಾಗೆ ಏನ್ ಬಂದಿತ್ತು ಅಂತ ಕೇಳುತ್ತೆ. ಹಿಂಗೆ ನಮ್ಗೆ ಹಾಲು ಬೇಕಿತ್ತು ಅಂತ ಹೇಳಿ ಕರ್ಕೊಂಡು ಹೋಗಿ ಅಂತ ಹೇಳುತ್ತೆ. ಕರ್ಕೊಂಡು ಹೋಗ್ಬಿಡಿ. ಅಣ್ಣಯ್ಯ, ಏನು ತೊಂದ್ರೆ ಇಲ್ಲ ತಾನೆ? ಜೇನುಮಲೆ ಕಾಡಲ್ಲಿರೋ ಹುಲಿಗಳೆಲ್ಲ ಸನ್ಯಾಸಿ ಆಗಬೇಕು ಅಂತಾನೆ ಆ ಗುಹೆ ಒಳಗಡೆ ಸೇರ್ಕೊಂಡಿರೋದು. ಇಷ್ಟೊತ್ತಿಗೆ ಏನಾದ್ರೂ ಅವುಗಳ ಕೈಗೆ ಕಾವಿ ಬಟ್ಟೆ ಸಿಕ್ಬಿಟ್ಟಿದ್ರೆ ಸನ್ಯಾಸಿ ಆಗ್ಬಿಟ್ಟಿರ್ತಾ ಇದ್ವು. ಅದು ಏನು ಅನ್ಕಾಕಿಲ್ಲ. ನೀವು ಸುಮ್ಮನೆ ಹಾಲು ಕರ್ಕೊಂಡ್ ಬನ್ನಿಮ್ಮ. ಏನಪ್ಪ ಅದೇ ಗುಹೆ ಅಂತೆ? ಏನು ತೊಂದ್ರೆ ಇಲ್ವಂತೆ, ಹೋಗಿ. ಏನಪ್ಪ ಮುಖ ತುಂಬಾ ಜೇನ್ ಕಚ್ಬಿಟ್ಟಿದೆ. ನಾವ್ ಈ ಕೂಡ್ಲೆ ಡಾಕ್ಟರ್ ಹತ್ರ ಹೋಗ್ತಾ ಇದ್ರೆ ಸತ್ತೇ ಹೋಗ್ಬಿಡ್ತೀವಿ ಕಣ. ನನಗೆ ಮದುವೆ ಹಾಳಾಗೋಗ್ಲಿ, ಮುಂಚೆ ಕೂಡ ಆಗಿಲ್ವಾ? ಮದುವೆ ಇಲ್ದಿರ ಹೋಗ್ಬಿಡ್ತೀವಿ. ಹುಲಿಗೆ ಬೇಡ, ಏನು ಬೇಡ, ಮನೆಗೆ ಸೇರ್ಬೇಡ, ಬಾರ. ಏನಾಯ್ತು ಇವ್ರಿಗೆ? ಯಾಕೆ ಮುಖ ಇಷ್ಟೊಂದು ವಿಕಾರವಾಗಿದೆ? ನಿನಗೆ ನಮ್ಮ ಮೇಲೆ ಏನಾದ್ರು ಕೋಪ ಇದ್ದಿದ್ರೆ ಒಂದೆರಡು ಏಟ್ ಹಾಕ್ಬಿಡು. ನಮ್ಮನ್ನ ಯಾಕೋ ಆ ಗುಹೆ ಒಳಗೆ ಕಳಿಸ್ತೆ? ನೀವೇಳಿದ್ದೆ ಅಂತ ನೀವು ಹುಲಿ ಇರಲಿಲ್ಲ, ಬರೀ ಜೇನು ಗೂಡುಗಳೇ ಇತ್ತು. ಕೈ ಹಾಕಿದ್ವಿ, ಸಿಕ್ಕನೆಲ್ಲ ಕಚ್ಬಿಟ್ಟು. ನಾನು ನಿಮ್ಮಿಬ್ರಿಗೂ ಹೇಳಿದ್ದು ಹೋಗಿ ಹುಲಿ ಹಾಲನ್ನು ತಗೊಂಡು ಬನ್ನಿ ಅಂತ. ನೀವು ಯಾಕಪ್ಪ ಜೇನು ಗುಡಿ ಕೈ ಹಾಕೊಂಡಿದ್ದೆ? ಅಣ್ಣಯ್ಯ, ಈಗ ಏನ್ ಮಾಡೋದು? ಇವ್ರ ಮುಖ ನೋಡಕ್ಕಾಗ್ತಲ್ಲಮ್ಮ. ಮತ್ತೆ ಹಾಸ್ಪಿಟಲ್ಗೆ ಹೇಳ್ಕೊಂಡು ಹೋಗೋ. ಇವಳು ಹೋಗುವಾಗಲೇ ನನಗೆ ಗೊತ್ತಿತ್ತು ಇವಳ ಕೈಲಿ ಆಗೋಲ್ಲ ಅಂತ. ಮಾತ್ರ ಸಂಗಮ್ಮ, ಆ ಪಂಡಿತರು ಯಾಕೆ ಈ ತರ ಹೇಳಿದ್ರು ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ವೇ? ಅವಳಿಗೆ ಫೋನ್ ಮಾಡಿ ಕೇಳೋ. ಹಾ ಹೇಳಿ ಪಾಂಡುರಂಗ ಅವರೇ. ಆ ಪಂಡಿತ್ಜಿ, ನೀವೇನೋ ದೊಡ್ಡದಾಗಿ ಹುಲಿ ಹಾಲು ಬೇಕು ಅಂತ ಹೇಳ್ಬಿಟ್ರಿ. ಆ ಗುಹೆನಲ್ಲಿ ಹುಲಿನೇ ಇಲ್ವಂತೆ. ಇನ್ನು ಹಾಲು ಎಲ್ಲಿಂದ ಹಿಡ್ಕೊಂಡ್ ಬರೋದು? ನೋಡಿಪ್ಪ, ನಾವು ಹಳೆ ಕಾಲದ ಪಂಡಿತರು. ಇಂಥದ್ದು ಬೇಕು ಅಂತ ಹೇಳ್ತೀವಿ, ಅದಕ್ಕೆಲ್ಲ ನೀವು ವ್ಯವಸ್ಥೆ ಮಾಡ್ಬೇಕಪ್ಪ. ಒಂದು ಮಾತ್ರನೋ ಔಷಧಿನೋ ಬರ್ಕೊಟ್ರೆ ಅದು ಅಂಗಡಿನಲ್ಲಿ ಸಿಗೋ ತರ ಇರಬೇಕು. ಈ ಪೂಜೆ ಸಾಮಗ್ರಿನ ಬರ್ಕೊಟ್ರೆ ಅವು ಕೂಡ ಅಂಗಡಿನಲ್ಲಿ ಸಿಗೋ ತರ ಇರಬೇಕು. ಅದನ್ನ ಬಿಟ್ಟು ಈ ಬೆಂಗಳೂರಿನಲ್ಲಿ ಸಮುದ್ರ ಪೂಜೆ ಮಾಡಬೇಕು, ಸಮುದ್ರ ಹಿಡ್ಕೊಂಡ್ ಬನ್ನಿ ಅಂದ್ರೆ ನಾವು ಇಲ್ಲಿಂದ ತರಬೇಕು. ಮಾತು ನನಗೆ ಅರ್ಥ ಆಯ್ತು. ಹುಲಿ ಸಿಗೋದು ಕಷ್ಟ. ಆ ಪಂಡಿತ್ಜಿ, ಈಗ ಒಂದು ಕೆಲಸ ಮಾಡ್ರಿ. ಹೇಗೂ ದಸರಾ ಎಲ್ಲ ಮುಗ್ದೋಗ್ಬಿಟ್ಟಿದೆ. ನೆಕ್ಸ್ಟ್ ಮೈಸೂರು ಝೂಗೆ ಹೋಗ್ಬಿಡಿ. ಮತ್ತೊಂದು ಹೊತ್ತಲ್ಲೇ ಹೋಗಿ ಹುಲಿ ಮಲ್ಕೊಂಡಿರುತ್ತೆ. ನೀವೇ ನೆಟ್ಟಗೆ ಹಾಲನ್ನು ಹಿಡ್ಕೊಂಬಂಬಿಡಿ. ಹಾಲು ಹಿಡ್ಕೊಂಡ್ರೆ ಹುಲಿಗೂ ಗೊತ್ತಾಗಲ್ಲ, ಬೇರೆಯವ್ರಿಗೂ ಗೊತ್ತಾಗಲ್ಲ. ಅಯ್ಯೋ, ಎಲ್ಲಾದ್ರೂ ಉಂಟೆ. ಮೊನ್ನೆ ಒಬ್ಬ ಹುಡುಗ ಜೂನಲ್ಲಿ ಹುಲಿ ಓನಿಗೆ ಕೈ ಹಾಕ್ದ. ಹುಲಿ ಕೈ ಕಚ್ಬಿಡ್ತು. ಇನ್ನು ಹಾಲು ಕರಿಯಕ್ಕೆ ಹೋದ್ರೆ ನನ್ನ ಸುಮ್ಮನೆ ಬಿಡುತ್ತೆ. ಪಂಡಿತ್ಜಿ, ಈ ಹಾಲು ಗೀಲು ಬಿಟ್ಬಿಟ್ಟು ಬೇರೆ ಏನಾದ್ರೂ ಮೆಥಡ್ ಇದ್ರೆ ಹೇಳಿಪ್ಪ. ಪಾಂಡ್ರಂಗ ಅವ್ರೆ, ನಾವು ಹೇಳೋದು ಹೇಳ್ತೀವಿ, ಮಾಡೋದು ಬಿಡೋದು ನಿಮ್ಮ ಇಷ್ಟ. ಇಂಥದ್ದೇ ಆಗ್ಬೇಕಂತ ಏನ್ರಿ, ಕತ್ತೆ ಹಾಳಾದ್ರೂ ಆಗುತ್ತೆ.
ಅಷ್ಟೇ ತಾನೇ ಪಂಡಿಚಿ, ನಾನು ವ್ಯವಸ್ಥೆ ಮಾಡ್ತೀನಿ ಬಿಡಿ. ಏನಂದ್ಲು? ಅದು ಮಾತ್ರ ಸಂಗಮ, ನೀನೇನು ತಲೆ ಕೆಡಿಸ್ಕೊಬೇಡ, ಎಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ. ನೋಡು, 3 ದಿನದೊಳಗೆ ನೀನು ಹುಲಿ ಹಾಲು ತಂದ್ಕೊಡ್ಲಿಲ್ಲ ಅಂದ್ರೆ ನಾನೇ ಕಾಡಿಗೆ ಹೋಗಿ ಹುಲಿ ಸ್ನೇಹ ಮಾಡ್ಕೊಂಡು ಹಾಲು ಕರೆದು ಕುಡ್ಕೊಂಡು ಬಂದ್ಬಿಡ್ತೀನಿ. ಬಲ ಇಲ್ಲಿ ಏನ್ರೆ ಹಟ್ಟದ ಮೇಲೋ ಗಂಡುಗಳಿಗೆ ಒಂದ್ಸಲ ಖಡ್ಗನ ತಗೊಂಡ್ ಬಾಲೆ. ಖಡ್ಗ ಹಿಡಿದು ದಂಡ 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 ಅಂತ ಕಾಡಿಗೆ ಹೊರಟ್ಲೆ ಹುಲಿ ನನ್ನನ್ನ ನೋಡಿ ಹತ್ರ ಬಂದ್ಬಿಡ್ಬೇಕು. ಏನ್ ಯಜಮಾನ್ರೆ, ಅವ್ರೇನಾದ್ರೂ ಹಾಗೆ ಮಾಡಿದ್ರೆ ನಿಮ್ಗೆ ಅವಮಾನ ಆಗುತ್ತೆ, ಬೇಡ ಅಂತ ಹೇಳಿ. ರಗಮ ಯಾಕೆ ಈ ತರ ರೊಚ್ಚಿಗೆದ್ದು ಬಿಡ್ತೀಯ ಅಂತ. ಈ ತಲೆನೋವು ನನ್ನ ಕೈ ತಡ್ಕೊಳಕ್ ಆಗ್ತಾ ಇಲ್ಲ ಕಣೋ. ನನ್ನ ಸಂಕಟ ನಿನಗೆ ಏನೋ ಗೊತ್ತು. ನಾಳೆ ಒಂದ್ ದಿವಸದವರೆಗೂ ಟೈಮ್ ಕೊಟ್ಬಿಡು, ನಾನು ಎಲ್ಲ ವ್ಯವಸ್ಥೆ ಮಾಡ್ಬಿಡ್ತೀನಿ. ರಗಮ, ಒಂದು ಊರಲ್ಲಿ ಒಂದು ಹುಲಿ ಇತ್ತಂತೆ. ಕತೆ ಸುಮ್ಮನೆ ಕೆಂಪಕ್ಕೆ ಕೇಳಿಸ್ಕೊಬೇಕು ಅಷ್ಟೇನೆ. ಒಬ್ಬ ವ್ಯಕ್ತಿ ಆ ಹುಲಿ ಹಾಲನ್ನು ತರೋದಕ್ಕೆ ಅಂತ ಕಾಡಿಗೆ ಹೋದಂತೆ. ಪಾಂಡ್ರಂಗ, ಆ ಹುಲಿ ಹೆಣ್ಣ ಗಂಡ? ಹಾಲು ಕೊಡೋದನ್ನ ನಾವು ಹೆಣ್ಣು ಅಂತ ಪರಿಗಣಿಸ್ತೀವಿ. ಲೇ, ನಮ್ಮ ಮನೆಗೆ ಹಾಲು ಹಾಕೋ ಹಾಲಪ್ಪ ಗಂಟಲ್ವೇನಾ? ಮತ್ತೆ ಕೇಳಿಸ್ಕೊಂತೀರಾ ಅಥವಾ ಇಲ್ಲಿಂದ ಜಾಗ ಖಾಲಿ ಮಾಡ್ತೀರಾ? ಸರಿ ಹೇಳಪ್ಪ. ಅವನು ಕಷ್ಟಪಟ್ಟು ಕಾಡಿಗೆ ಹೋಗಿ ಹುಲಿ ಹಾಲು ಕರ್ಕೊಂಡು ಬಂದು ಊರ್ ಗೌಡಿಗೆ ಕೊಟ್ಟಾನೆ. ಊರ್ ಗೌಡ ಹಿಂದೆ ಮುಂದೆ ನೋಡಿದ್ರೆ ಹುಲಿ ಹಾಲು ಕುಡಿದು ಬಿಟ್ಟಂತೆ. ಆ ಹುಲಿ ಹಾಲನ್ನ ಕುಡಿದಿದ್ದು ಊರ್ ಗೌಡ ಕೇಟು ಹುಲಿ ತರನೇ ಆಡೋದು ಶುರು ಮಾಡ್ಬಿಟ್ಟು ಸಿಕ್ಕರ ಪರ್ಚೋದು, ಸಿಕ್ಕರ ಮೈಲ ಮೇಲೆ ಎಗರೋದು, ಹಸಿ ಮಾಂಸ ತಿನ್ನೋದು, ಕೊನೆಗೆ ಮನುಷ್ಯರನ್ನೇ ತಿನ್ನೋದಕ್ಕೆ ಶುರು ಮಾಡ್ಬಿಟ್ಟಂತೆ. ಈಗ ಹೇಳಿ, ನಿಮಗೆ ಹುಲಿ ಹಾಲು ಬೇಕೋ ಅಥವಾ ಬೇಡವೋ? ಪಂಡಿತರು ಹೇಳಿದ ಮೇಲೆ ನನಗೆ ಹುಲಿ ಹಾಲು ಬೇಕೇ ಬೇಕು. ಕತೆ ಹೇಳಿದ್ರು ನಮ್ಮ ರಂಗಮ್ಮ ಕೊಡ್ತಾ ಇಲ್ವಲ್ಲಪ್ಪ, ಏನ್ ಮಾಡೋದು ಈಗ? ಚಂಪಚಮೇಲೆ, ನಿನ್ನೆ ಸಾಯಂಕಾಲ ಹುಲಿ ಹಾಲು ತಂದು ಕಾಯಿಸಿ ಅಲ್ಲಿ ಇಟ್ಟಿದ್ದೀನಿ, ಅದನ್ನ ಸ್ವಲ್ಪ ಆರಿಸ್ಕೊಂಡು ತಗೊಂಬಾರೆ. ಹುಲಿ ಹಾಲು ಯಾಕೆ ಕೈ ನಡುಗ್ತಿದೆ? ಅದು ಹುಲಿ ಹಾಲಲ್ವಾ, ಅದಕ್ಕೆ ಸ್ವಲ್ಪ ಗಾಬರಿ. ಇದು ಹುಲಿ ಹಾಲ? ರಂಗಮ್ಮ, ಹುಲಿ ಹಾಲು ಬೆಳಗಿರುತ್ತೆ, ಕೊಳ್ಳಿ ಹಾಲು ಬೆಳಗಿರುತ್ತೆ. ಯಾಕೆ ಅನುಮಾನ? ಕಣ್ಣು ಮುಚ್ಕೊಂಡು ಕುಡಿಯಮ್ಮ. ಇಷ್ಟೇ ಅಷ್ಟಿದೆ. ಏನ್ ಲೀಟರ್ ಗಟ್ಟಲೆ ಇನ್ಕಮ್ ಬರೋದಕ್ಕೆ ಹುಲಿನೇನು ಸೀಮೆ ಹಸ್ಕೊಂಡ್ಬಿಟ್ಟಿದ್ರ? ಅದು ನನ್ನ ಫ್ರೆಂಡ್ ಪರ್ಸ್ನಲ್ ಸೈಡಿಗೆ ಕರ್ಕೊಂಡು ಹೋಗಿ, ಗೆಳತಿ ನಮ್ಮ ಅಮ್ಮನಿಗೆ ಹಿಂಗೆ ಆಗದೆ ಅಂತ ನನಗೆ ಗೋಳಾಡ್ಕೊಂಡಿದ್ದಕ್ಕೆ, ಅಯ್ಯೋ ಒಂದು 2 ಸೆಕೆಂಡ್ ಟೈಮ್ ಕೊಡ್ತೀನಿ, ನಿನ್ಗೆ ಎಷ್ಟು ಬೇಕಾ ಅಷ್ಟು ಹಿಡ್ಕೊಂಡು ಹೋಗು ಅಂತ ಹಿಡ್ಕೊಂಡು ಬಂದಿದ್ದೀನಿ. ನಿಮಗೆ ಏನ್ರಿ ತಲೆ ಮೇಲೆ ಬಿಟ್ಕೊಳಕ್ಕೆ 4 ರೂಪಾಯಿ ಬಿಟ್ಕೊಳಕ್ಕೆ ಹೇಳಿ ಕೊಡ್ತಾನೆ, ಕುಡಿರಿ. ತಲೆ ಮೇಲೆ ಬಿಟ್ಕೊಳ್ಳೋದು ಸಾಲಲ್ಲ, ಬಾಯಿಗೆ ಬಿಟ್ಟು. ಮಗನೇ, ಅಮ್ಮ, ಹೆತ್ತ ತಾಯಿಗೆ ಮೋಸ ಮಾಡ್ತಾ ಇದೆಯಲ್ಲೋ, ಇದು ಕತ್ತೆ ಹಾಲಲ್ವೇನೋ? ರಂಗಮ್ಮ, ಇಲ್ಲ, ಇದು ಹುಲಿ ಹಾಲೇ. ಗಂಡುಗಳ ಯಜಮಾನ ಮೇಲೆ ಆಣೆ ಮಾಡಿ ಹೇಳು, ಇದು ಕತ್ತೆ ಹಾಲು ತಾನೆ? ಕಟ್ಟಾಕ್ಬಿಟ್ಟು ಹೊಡ್ತಾರಲ್ಲಪ್ಪ. ರಂಗಮ್ಮ, ದೇವ್ರ ದಿಂಡ್ರನ್ನ ಮಾತ್ರ ಅಡ್ಡ ತರಕ್ ಹೋಗ್ಬೇಡ. ನೀನು ಹೇಳ್ದಾಗ ಇದು ಕತ್ತೆ ಹಾಲೆ. ಇದು ಕತ್ತೆ ಹಾಲು ಅಂತ ನಿಮ್ಗೆ ಗೊತ್ತಾಯ್ತು? ಇವನು ಚಿಕ್ಕವನಾಗಿದ್ದಾಗ ಕೈ ಕಾಲು ಸರಿಯಾಗಿ ಆಡಿಸ್ತಾ ಇರಲಿಲ್ಲ, ಅದಕ್ಕೆ ನಾನು ಕತ್ತೆ ಹಾಲು ತಂದು ಇವನ ಬಾಯಿಗೆ ಅಷ್ಟೇ ನನ್ನ ಬಾಯಿಗೆ ಅಷ್ಟೇ ಬಿಟ್ಕೊತಿದ್ದೆ. ಹಾಗಾಗಿ ಕತ್ತೆ ಹಾಲಿನ ರುಚಿ ಹೀಗೆ ಇರುತ್ತೆ ಅಂತ ನನಗೆ ಗೊತ್ತು. ಮಗನೇ, ನಾಳೆ ಒಳಗೆ ಹುಲಿ ಹಾಲು ತಂದ್ರೆ ಸರಿ, ಇಲ್ಲ ಅಂದ್ರೆ ನಾನಲ್ಲ, ನೀವಲ್ಲ. ತಲೆ ನೋವಿಂದ ಸಾಯ್ತಾ ಬಿಟ್ಟಿದ್ದೀನಿ. ಯಾರೇ ಇವನು ನಮ್ಮನೆ ಬಂದು ಕುಣಿತಾ ಇದ್ದಾನೆ? ನೋಡಿದ್ರೆ ಗೊತ್ತಾಗ್ತಿಲ್ವಂತೆ, ಕಾಡು ಮನುಷ್ಯರು. ಯಾರೋ ನೀವು ಇಲ್ಲಿಗೆ ಯಾಕೋ ಬಂದ್ರೆ? ಹುಲಿ ಹಾಲು ತಂದಿದ್ದೀರಾ? ನನ್ನ ಹೆಸರು ನಿಮ್ಗೆ ಯಾಕೆ ಗೊತ್ತು? ಕಾಡ್ ದೇವತೆ ನಮ್ ಕನ್ಸಕ್ ಬಂದು ಎಲ್ಲ ಹೇಳೈತೆ. ಈ ಹುಲಿ ಹಾಲು ಕುಡಿ, ನಿನ್ ತಲೆನೋವೆಲ್ಲ ವಾಸಿ ಆಯ್ತದೆ. ಕುಡಿ ಇಲ್ಲಾಂದ್ರೆ ನಿನ್ ಮಗನ್ ಕುಡಿಸ್ಬಿಡ್ತೀನಿ. ಅಯ್ಯ, ತಲೆ ನೋವು ಬಂದಿರೋದು ನನಗೆ. ರಂಗಮ್ಮ, ಏನ್ ಹೇಳ್ತಾ ಇದೀಯಮ್ಮ? ಹೌದು ಕಣೋ, ಆ ಕಾಡಿನಲ್ಲಿ ಬಂದು ಹುಲಿ ಹಾಲು ತಂದ್ಬಿಟ್ರಲ್ಲ, ಅದನ್ನ ಕುಡಿದ್ಮೇಲೆ ನನ್ನ ತಲೆನೋವು ಪೂರ್ತಿ ವಾಸಿ ಆಗ್ತೈತೆ ಕಡೆ. ಅವ್ರಿಬ್ಬರಿಗೂ ನಾನು ಏನ್ ಕೇಳಲೇ ಇಲ್ವಲ್ಲೋ. ಬಿಡ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಇವೆಲ್ಲ ದಂಡ ಪಂಡ ಕೈಲಿ ಹೇಳ್ತಾರೆ, ಚೆನ್ನಾಗಿ ಹೋಗಿ ಹೇಳ್ತಾರೆ. ಅಪ್ಪ, ನಿಂಗೆ ಕಾಡು ಮನುಷ್ಯರ ವೇಷದಲ್ಲಿ ಹಾಲು ತಂದ್ಬಿಟ್ಟವ್ರು ಬೇರೆ ಯಾರು ಅಲ್ಲ, ತಾನೇ ನಮ್ಮ ಯಜಮಾನ್ರು. ಮಗಳೇ,
ಕೆಟ್ಟ ತಾಯಿಯ ತಲೆನೋವು ವಾಸಿ ಮಾಡ್ಬೇಕು ಅಂತ ಕಾಡಿನ ವೇಷ ಹಾಕೊಂಡು ಹೋಗಿ ಹುಳಿ ಹಾಲು ತಂದ್ಕೊಟ್ಟ ನಿಮ್ಮಂತ ಮಗಳು ಅಡಿಯಿಂದ ಪಡೆದ ನಾನೇ ಧನ್ಯಳು. ಮಾತೃಶ್ರೀ ರಂಗಮ್ಮನವರೇ, ನೀವು ತಿಳ್ಕೊಂಡಿರೋ ಹಾಗೆ ಹುಲಿ ಹಾಲು ಕುಡಿದದ್ದಕ್ಕೆ ನಿಮಗೆ ತಲೆನೋವು ವಾಸಿ ಆಗಲೂ ಇಲ್ಲ. ನೀವು ಕುಡಿದಿದ್ದು ಹುಲಿ ಹಾಲು ಅಲ್ಲ, ಮತ್ತೆ ಮಾಮೂಲಿ ಡೈರಿ ಹಾಲಿಗೆ ತಲೆನೋವಿನ ಮಾತ್ರ ಬೆರೆಸ್ಕೊಟ್ಟಿದ್ದೆ.